ದೇವರು ವರ ಕೊಟ್ಟರು ಪೂಜಾರಿ ಕೊಡ್ಲಿಲ್ವಂತೆ. ಅದೇ ರೀತಿ ಬಡ ಮಹಿಳೆಯರ ಆರೋಗ್ಯದ ಕಾಳಜಿಯಿಂದ ಸರ್ಕಾರ ಸ್ಯಾನಿಟರಿ ಪ್ಯಾಡ್ಗಳನ್ನು ಉಚಿತವಾಗಿ ವಿತರಿಸುತ್ತಿದೆ. ಆದರೆ ಕಲಬುರಗಿಯಲ್ಲಿ ಸ್ಯಾನಿಟರಿ ಪ್ಯಾಡ್ಗಳಿಗೆ ಬೆಂಕಿ ಕೊಡಲಾಗಿದೆ. ಇದು ಬರೀ ಬೆಂಕಿಯಲ್ಲ, ಮಹಿಳೆಯರ ಆರೋಗ್ಯಕ್ಕೆ, ಮಹಿಳೆಯರ ಘನತೆಗೆ, ಸಾವಿರಾರು ಬಡ ಮಹಿಳೆಯರ ಶುಚಿತ್ವಕ್ಕೆ ಬೆಂಕಿ ಬಿದ್ದು ಸುಟ್ಟು ಬೂದಿಯಾಗ್ತಿದೆ. ಆರೋಗ್ಯ ಇಲಾಖೆ ಅಡಿಯಲ್ಲಿ ಬರ್ತಕ್ಕಂಥ ಪ್ರಾಥಮಿಕ ಕೇಂದ್ರಗಳಲ್ಲಿ ಅದರ ನಿರ್ಲಕ್ಷ್ಯ ಸಾಕಷ್ಟು ಎದ್ದು ಕಾಣ್ತಾ ಇದೆ. ನಾನು ದೃಶ್ಯದಲ್ಲಿ ತೋರಿಸುವಂಥ ಕೆಲಸ ಮಾಡ್ತೀನಿ. ಇವತ್ತು ಕಲಬುರಗಿ ತಾಲೂಕಿನ ಪರ್ತಾಬಾದ್ ಪ್ರಾಥಮಿಕ ಆರೋಗ್ಯ ಕೇಂದ್ರ ಏನಿದೆ, ಇಲ್ಲಿ ಲಕ್ಷಾಂತರ ಏನು ಶುಚಿ ಸ್ಯಾನಿಟರಿ ಪ್ಯಾಡ್ಗಳು ಡೆಸ್ಟ್ರಾಯ್ ಮಾಡುವಂಥ ಕೆಲಸ ಮಾಡಲಾಗ್ತಾ ಇದೆ. ಮಹಿಳೆಯರಿಗೆ ಉಚಿತ ಸ್ಯಾನಿಟರಿ ಪ್ಯಾಡ್ ವಿತರಿಸದೆ ನಿರ್ಲಕ್ಷ್ಯ. ಲಕ್ಷಾಂತರ ಸ್ಯಾನಿಟರಿ ಪ್ಯಾಡ್ಗಳಿಗೆ ಆರೋಗ್ಯ ಇಲಾಖೆ ಕೊಳ್ಳಿ. ಇದು ಕಲಬುರಗಿ ಫರಹತಾಬಾದ್ ಪ್ರಾಥಮಿಕ ಆರೋಗ್ಯ ಕೇಂದ್ರ. ಇದೇ ಪಿಎಚ್ಸಿ ಉನ್ನತೀಕರಣ ಹಿನ್ನೆಲೆ ಹಳೆಯ ಕಟ್ಟಡ ತೆರವುಗೊಳಿಸಲಾಗ್ತಿದೆ. ಅದಕ್ಕಾಗಿ ಇಲ್ಲಿ ಬಡ ಮಹಿಳೆಯರಿಗೆ ವಿತರಿಸದೆ ದಾಸ್ತಾನು ಉಳಿಸಿದ್ದ ಲಕ್ಷಾಂತರ ಶುಚಿ ಪ್ಯಾಡ್ಗಳಿಗೆ ಸಿಬ್ಬಂದಿ ಬೆಂಕಿ ಹಚ್ಚಿದ್ದಾರೆ. ಸ್ಥಳೀಯರು ಬರ್ತಿದ್ದಂತೆಯೇ ಕಾಲ್ ಕಿತ್ತಿದ್ದಾರೆ. ಪ್ರತಿಯೊಂದು ಕಡೆ ಹಂಚಬೇಕಾಗಿತ್ತು. ಈ ನಮ್ಮ ಪರ್ತಾಬಾದ್ ಗ್ರಾಮದಲ್ಲಿ ಸುಮಾರು ಸಂಘಗಳವ, ಹೆಣ್ಮಕ್ಳ ಸಂಘಗಳವ, ಪ್ರತಿಯೊಂದು ಸಂಘ ಕೊಟ್ಟಿದ್ರೆ ಆಗ್ತಿತ್ತು. ಆದರೆ ಇವ್ರು ಏನು ಮಾಡ್ಯಾರ ಅಂತಂದ್ರೆ ಅದೇ ಒಂದು ಸ್ಟೋರ್ ರೂಮಲ್ಲಿ ಇಟ್ಬಿಟ್ಟು ಬೀಗ ಹಾಕಿಬಿಟ್ಟು ಏನು ಮಾಡಿದಾರೆ ಅಂತಂದ್ರೆ ಸರ್ಕಾರದ ಬಂದಂಥ ಏನು ವಸ್ತುಗಳದವ ಅವು ಕರೆಕ್ಟಾಗಿ ಕೊಳ್ಳಾರ್ದು ಏನು ಮಾಡೋದು ನಿರ್ಲಕ್ಷ್ಯ ವಹಿಸಿದ್ದಾರೆ. ಹಂಗಾಗಬಾರ್ದು ಅಂತ ಹೇಳ್ಬಿಟ್ಟು ಯಾರು ಈ ಥರ ಮಾಡ್ಲಿಕ್ಕತ್ತಾರಲ್ಲ, ಯಾರು ಈ ಥರ ಇದು ಒಂದೇ ಕಡೆ ಅಲ್ಲ ಬೇರೆ ಕಡೆನೂ ಇದೇ ಥರ ಆಗ್ತಿರ್ತದ. 100ಕ್ಕೂ ಅಧಿಕ ಬಾಕ್ಸ್ಗಳಲ್ಲಿ 1 ಲಕ್ಷಕ್ಕೂ ಅಧಿಕ ಪ್ಯಾಡ್ಗಳು 8 ವರ್ಷದಿಂದ ಖಾಲಿ ಬಿದ್ದಿದೆ. ಇವುಗಳೆಲ್ಲವೂ 2017ರಲ್ಲೇ ತಯಾರಾಗಿದ್ದು 2021ರವರೆಗೂ ವ್ಯಾಲಿಡಿಟಿ ಇತ್ತು. ಈ ಪಿಎಚ್ಸಿ ವ್ಯಾಪ್ತಿಯಲ್ಲಿನ 15ಕ್ಕೂ ಹೆಚ್ಚು ಹಳ್ಳಿಗಳ ಬಡ ಮಹಿಳೆಯರಿಗೆ ಪ್ಯಾಡ್ ವಿತರಿಸಬೇಕಿತ್ತು. ಆದರೆ ಇಲ್ಲಿ ಸ್ಯಾನಿಟರಿ ಪ್ಯಾಡ್ಗಳನ್ನ ಡಬ್ಬಿಯಲ್ಲಿ ಉಳಿಸಿ ಹಾಳುಗೆಡವಿದ್ದಾರೆ. ಅಲ್ಲದೆ ಬಡವರಿಗೆ ಸಿಗಬೇಕಿದ್ದ ವೈದ್ಯಕೀಯ ಸಲಕರಣೆಗಳು ಧೂಳು ಹಿಡಿದಿವೆ. ಲಕ್ಷಾಂತರ ರೂಪಾಯಿ ಮೌಲ್ಯದ ಇವತ್ತು ಸ್ಯಾನಿಟರಿ ನ್ಯಾಪ್ಕಿನ್ ಪ್ಯಾಡ್ಗಳು ಸುಟ್ಟು ಹಾಕಿದ್ದಾರೆ. ಅದು ಯಾಕಂದರೆ ಈಗಾಗಲೇ 2017ರಲ್ಲೇ ಅದು ಪ್ರಾಡಕ್ಟ್ ಆಗಿದ್ದು. ಯಾಕಂದರೆ ಅದಕ್ಕೆ 3 ವರ್ಷ ವ್ಯಾಲಿಡಿಟಿ ಇದೆ. ಆ ಒಂದು 3 ವರ್ಷದ ಒಳಗಡೆ ಅದು ಬಳಕೆ ಆಗ್ತಕ್ಕಂಥದ್ದು ಆಗಬೇಕಾಗಿತ್ತು. ಅದು ಬಳಕೆ ಆಗದೆ ಇವತ್ತು ಸುಟ್ಟು ಹಾಕ್ತಾ ಇದ್ದಾರೆ. ಅಂದರೆ ಇವರೊಂದು ಬೇಜವಾಬ್ದಾರಿಗೆ ಇವರಿಗೆ ತಕ್ಕ ಶಿಕ್ಷೆ ಆಗಬೇಕನ್ನತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಈ ಬಗ್ಗೆ ಕಲಬುರಗಿ ಡಿಎಚ್ಒರನ್ನ ಕೇಳಿದ್ರೆ ಅವರಿಗೆ ಮಾಹಿತಿನೇ ಇಲ್ವಂತೆ. ಆರೋಗ್ಯ ಇಲಾಖೆ ಯಾವ ರೀತಿ ಕೆಲಸ ಮಾಡ್ತಿದೆ ಅನ್ನೋದಕ್ಕೆ ಸ್ಯಾನಿಟರಿ ಪ್ಯಾಡ್ಗಳು ಸುಟ್ಟು ಬೂದಿಯಾಗಿರೋದೇ ಸಾಕ್ಷಿ. ದತ್ತಾತ್ರೇಯ ಪಾಟೀಲ್, TV9 ಕಲಬುರಗಿ.